ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಕೇವಲ 1 ಸ್ಪೂನ್ ಉದ್ದಿನ ಬೇಳೆಯನ್ನು ಬಳಸಿ ಸಾಫ್ಟಾಗಿ ಫ್ಲಫಿಯಾದ ಇಡ್ಲಿಯನ್ನು ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ನಾನಿಲ್ಲಿ ಈ ಥರ ಕಪ್ನಲ್ಲಿ 3 ಕಪ್ ಸೇಲಂ ರೈಸನ್ನು ತಗೊಂಡಿದ್ದೇನೆ. ನೋಡಿ, ಈ ರೀತಿ ಇರುತ್ತೆ ಈ ರೈಸ್. 1 ಕಪ್ ರೈಸ್ಗೆ ಕೇವಲ 1 ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿದರೆ ಸಾಕು. ನಾನಿಲ್ಲಿ 3 ಕಪ್ ತಗೊಂಡಿದ್ದೇನೆ, ಹಾಗಾಗಿ 3 ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ 3 ರಿಂದ 4 ಗಂಟೆ ನೆನೆ ಹಾಕ್ಕೊಳ್ಳಿ. ಅಕ್ಕಿ ನೆನೆದಾಗಿದೆ. ಇದರೊಟ್ಟಿಗೆ 1 ಕಪ್ ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ನ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಸ್ವಲ್ಪ ಉಗುರು ಬಿಸಿ ನೀರನ್ನು ತಗೊಂಡಿದ್ದೇನೆ. ಇದಕ್ಕೆ 1 ಸ್ಪೂನ್ ಸಕ್ಕರೆನ ಹಾಕಿ ಕರಗಿಸಿಕೊಳ್ಳಿ. ಕರಗಿ ಆದ ಮೇಲೆ ಅರ್ಧ ಸ್ಪೂನ್ ಡ್ರೈ ಈಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಇದರ ಬದಲು 1 ಲೋಟ ಶೇಂದಿಯನ್ನು ಹಾಕಿದರೂ ಕೂಡ ನಡೆಯುತ್ತೆ. ಹಿಟ್ಟು ಕಡೆದಾಗಿದೆ. ಮಿಕ್ಸ್ ಮಾಡಿ ಇಟ್ಟ ಇಷ್ಟನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ, ಹಾಗೆ ಸ್ವಲ್ಪ ನೀರು. ಇಷ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ತೆಳು ಮಾಡಬೇಡಿ ಹಿಟ್ಟನ್ನು, ನೋಡಿಕೊಂಡು ಬೇಕಾದರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಇಷ್ಟು ತೆಳಿದ್ರೆ ಸಾಕು. ನಾನು ರಾತ್ರಿ ಕಡೆದು ಬೆಳಿಗ್ಗೆ ಇಡ್ಲಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನೀವು 4 ಗಂಟೆ ನಂತರ ಇಡ್ಲಿಯನ್ನು ಮಾಡ್ಕೋಬಹುದು. ಇಡ್ಲಿ ಮಾಡುವ ಪಾತ್ರೆಗೆ ನೀರನ್ನು ಹಾಕಿ ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ. ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿದೆ. ಇಡ್ಲಿ ಮಾಡುವ ತಟ್ಟೆಗೆ ಎಣ್ಣೆಯನ್ನು ಹಚ್ಚಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ಳಿ. ನೀರು ಕೂಡ ಬಿಸಿಯಾಗಿದೆ. ತಟ್ಟೆಯನ್ನು ಈ ರೀತಿಯಾಗಿ ಇಡ್ತಾ ಇದ್ದೇನೆ. ಇನ್ನು ಇದನ್ನು ಮುಚ್ಚಳ ಮುಚ್ಚಿ 20 ನಿಮಿಷ ಬೇಯಿಸ್ಕೊಳ್ಳಿ. 20 ನಿಮಿಷ ಆಗಿದೆ. ಇಡ್ಲಿಯನ್ನು ತೆಗೆದು ಬಟ್ಟಲಿಗೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ತಣ್ಣಗಾಗಲು ಇಡ್ತಾ ಇದ್ದೇನೆ. ಕೈಯಿಂದ ಅಥವಾ ಸ್ಪೂನಿಂದ ಕೂಡ ತೆಗಿಬಹುದು. ನೋಡಿ, ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಇಡ್ಲಿ. ವೆಜ್ ನಾನ್ ವೆಜ್ ಜೊತೆ ಎರಡರ ಜೊತೆ ಸೂಪರ್ ಕಾಂಬಿನೇಷನ್ ಇದು. ನಾನು ವೆಜ್ ಸಾಂಬಾರ್ ಜೊತೆ ತಿಂತಾ ಇದ್ದೇನೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.